10 ಕೆ ಜಿ ಬಾಳೆಕಾಯಿನ ಏನಕ್ಕೆ 7 ರೂಪಾಯಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವೇ ಚಿಪ್ಸ್ ಮಾಡೋದ ಅಂತ ಪ್ಲ್ಯಾನ್ ಮಾಡಿದ್ವಿ. ನಮಸ್ಕಾರ ರೈತ ಮಿತ್ರರೇ, ವಿಡಿಯೋನ ಕೊನೆವರೆಗೂ ನೋಡಿ ಚಿಪ್ಸ್ ಹಾಕೋದ್ನಾರು ಕಲಿತೀರಾ. ಏನಪ್ಪ ಅಂದರೆ ನಾವು ಬಾಳೆ ಕಡಿಸಿದ್ವಿ. ಬಾಳೆ ತುಂಬ ರೇಟ್ ಕಡಿಮೆ, 14 ರೂಪಾಯಿ. ಇದು ಗೊನೆ 10 ಕೆ ಜಿ ಬಂತು. 10 ಕೆ ಜಿ ಗೊನೆನ ಬರೀ 7 ರೂಪಾಯಿಗೆ ಅಂದರೆ ಸೆಕೆಂಡ್ಗೆ ಹಾಕೋತೀನಿ ಅಂತ ಹೇಳಿದ್ರು. ಸರಿ ಬೇಡ, ಸೆಕೆಂಡ್ಗೆ ಹಾಕ್ಬಿಡಿ, ನಾವೇ ತಿಂತೀವಿ, ಬೆಳೆದಿದ್ದಕ್ಕಾರು ನಾವೇ ತಿಂತೀವಿ, ಕಷ್ಟಪಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಕೊಟ್ಟು ಬೆಳೆದಿದ್ದೀವಿ, ನಾವು ಅದ್ರಲ್ಲಿ ಕೆಲಸ ಮಾಡಿದ್ದೀವಿ, ನಾವಾರು ತಿನ್ನೋದ ಅಂತ ಹೇಳ್ಬಿಟ್ಟು ತಗೊಬಂದು ಚಿಪ್ಸ್ ಹಾಕೋದ ಅಂತ ಎಲ್ಲ ಬಿಡಿಸಿದ್ವಿ. ವೇಯಿಂಗ್ ಮಿಷಿನಲ್ಲಿ ಹಾಕಿ ವೆಯ್ಟ್ ನೋಡೋದ ಎಷ್ಟು ಬರ್ಬೋದು ಬಾಳೆಕಾಯಿ ಬಿಡಿಸಿದ್ರೆ ಅಂತ ನೋಡಿದ್ವಿ. ಕರೆಕ್ಟಾಗಿ 6 ಕೆ ಜಿ ಬಂತು. 10 ಕೆ ಜಿ ಗೊನೆಗೆ 6 ಕೆ ಜಿ ಬಂತು. ಅದರಲ್ಲಿ 1 ಕೆ ಜಿ ದಿಂಡು, 9 ಕೆ ಜಿ ಅಂದ್ಕೊಳ್ಳಿ. 9 ಕೆ ಜಿಲಿ 3 ಕೆ ಜಿ ಸಿಪ್ಪೆನೇ ಹೋಯ್ತಿದೆ. ಆಮೇಲೆ ಅದನ್ನೆಲ್ಲ ತೊಗೊಬಂದು ಚಿಪ್ಸ್ ಹಾಕಿದ್ವಿ. ಈ ಚಿಪ್ಸ್ ಅಂತೂ ತುಂಬ ಚೆನ್ನಾಗಿರ್ತದೆ. ಇದೇನು ದೊಡ್ಡ ಕಷ್ಟ ಏನಿಲ್ಲ ಚಿಪ್ಸ್ ಹಾಕೋದು. ಜಸ್ಟ್ ಬಿಡಿಸ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಉಪ್ಪು ಖಾರ ಮಿಕ್ಸ್ ಮಾಡಿದ್ರೆ ಸೇಮ್ ಬೇಕ್ರಿಲಿ ಮಾರೋ ಥರನೇ ಟೇಸ್ಟ್, ಅದಕ್ಕಿಂತ ಟೇಸ್ಟ್ ಇರ್ತದೆ. ನನಗೆ ತುಂಬ ಇಷ್ಟ, ಪರ್ಸ್ನಲಿ ಬಾಳೆಕಾಯಿ ಚಿಪ್ಸ್ ತುಂಬ ಇಷ್ಟ. ಯೆಲ್ಲೋ ಕಲರ್ ಬರೋಕ್ಕೆ ಅರಿಶಿನ ಪುಡಿ ಏನು ಹಾಕಿಲ್ಲ. ನೇಂದ್ರ ಬಾಳೆ ಆಲ್ಮೋಸ್ಟ್ ಅಲ್ಲಿ ಎಲ್ಲೋನೇ ಬರೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿದರೆ ಕಮೆಂಟ್ ಮಾಡಿ.